ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲೈಕನ್ನು ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ನೋಡ್ಬೋದು. ಏನು ವಿಡಿಯೋ ಅಂತ ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರ, ನಾವೆಲ್ಲಿ ಹೊರಟಿದ್ದೀವಿ ಅಂತ. ಸೊ ಇನ್ನು ಯಾರ್ಯಾರು ಹೊರಟಿದ್ದೀವಿ ಅಂತ ಗೊತ್ತಿಲ್ಲ. ಸೊ ನನ್ನ ಪ್ಲ್ಯಾನಿಂಗ್ ಇರೋದು ನಾನು, ನನ್ನ ಹಸ್ಬೆಂಡ್, ಸೊ ನಮ್ಮ ಚಿಕ್ಕಮ್ಮ, ನಮ್ಮತ್ತೆ, ಅವ್ರ ಹಸ್ಬೆಂಡ್ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕಾಲ್ ಮಾಡಿ ಹೇಳಿದ್ದೀನಿ, ಈ ಥರ ಹೊರಡೋಣ, ಹೋಗ್ಬರೋಣ ಪಾಪನ ಕರ್ಕೊಂಡು ಅಂತ. ಸೊ ಹೋಗ್ತೀವಿ, ಹೊರಡೋಣ. ಈ ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇನ್ನೂ ರೆಡಿಯಾಗಿಲ್ಲ. ಪಟ್ ಅಂತ ಹೋಗಿ ಸ್ನಾನ ಮಾಡ್ಕೊಂಡು ತಟ್ ಅಂತ ರೆಡಿಯಾಗಿ ಬರ್ತೀನಿ. ಈಗ ಈ ವಿಡಿಯೋನ ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಥ್ಯಾಂಕ್ ಯು. ಸೊ ಫೈನಲಾಗಿ ನಾನು ರೆಡಿ ಆದೆ. ನಮ್ಮ ಅತ್ತೆನೂ ಕೆಲ್ಸಕ್ಕೆ ಹೋಗಿದ್ರು, ಅವರು ಬಂದರು, ಅವರು ರೆಡಿ ಆದರು. ಸೊ ಪಾಪನ ರೆಡಿ ಮಾಡಿ ಇಲ್ಲಿಂದ ಹೊರಟ್ವಿ. ನಾವು ಹೊರಟ ಮೇಲೆ ಅಮ್ಮ ಮಾತ್ರ ಬಂದರು, ಗಾಯತ್ರಮ್ಮ ಮಾತ್ರ ಬಂದರು, ಅವ್ರ ಹಸ್ಬೆಂಡ್ ಬರ್ತಾ. ಗಾಯತ್ರಮ್ಮ, ನಾನು, ಯಶೋದಮ್ಮ ಮತ್ತು ನಮ್ಮ ಮನೆಯವರು, ಪಾಪು ಮಾತ್ರ ಇಷ್ಟು ಜನ ಇಲ್ಲಿಂದ ಹೊರಟ್ವಿ. ಸೊ ನಮ್ಮ ಮನೆಯಿಂದ ಪುನೀತ್ ರಾಜ್ಕುಮಾರ್ ಸರ್ ಅವರ ಸ್ಮಾರಕ ಬಂದು ಒಂದು 6 or 7 ಕಿಲೋಮೀಟರ್ಸ್ ಬರುತ್ತೆ ಅಷ್ಟೇ, ತುಂಬ ದೂರ ಏನಿಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಇಲ್ಲಿಂದ ಹೊರಟ್ವಿ, ಹೋಗೋಣ, ನೋಡ್ಕೊಂಬರೋಣ ಅಂತ. ಸೊ ನಾನು ಆಲ್ರೆಡಿ 2 or 3 ಟೈಮ್ಸ್ ಹೋಗಿದ್ದೀನಿ, ಬಟ್ ಆದರೂ ಮತ್ತೆ ಹೊರಟ್ವಿ ಇಲ್ಲಿಂದ ನೋಡೋಣ ಅಂತ. ಸೊ ಫೈನಲಾಗಿ ರೀಚ್ ಆದ್ವಿ ನಾವು. ಸೊ ಸಂಡೇ ಇರೋದ್ರಿಂದ ಪಾರ್ಕಿಂಗಿಗೆ ಜಾಗನೇ ಇರಲಿಲ್ಲ, ತುಂಬಾ ರಶ್ ಆಗಿತ್ತು. ಅದೆಲ್ಲ ಆದ್ರೂ ರಶ್ ಆದ್ರೂ ಪರವಾಗಿಲ್ಲ, ಹೊರಟ್ವಿ. ಸೊ ನಮ್ಮ ಮನೆಯವರು ನಾನು ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ, ನೀವು ಹೊರಡಿ ಅಂತ ಹೇಳಿಬಿಟ್ಟು, ಸೊ ನಮ್ಮನ್ನು ಫ್ರಂಟಲ್ಲೇ ಇಳಿಸ್ಬಿಟ್ಟು ಅವ್ರು ಹೊರಟರು. ನಾವು ಅಲ್ಲಿಂದ ಅಲ್ಲಿ ಇಳ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಓಕೆ ಹೊರಡೋಣ ಅಲ್ವಾ ಅಂತ ನಾನೊಂದು 4 ರೋಸಸ್ನ ತೊಗೊಂಡೆ. ಸೊ 4 ರೋಸ್ನ ತೊಗೊಂಡು ನಾವು ಹೊರಟ್ವಿ ಇಲ್ಲಿಂದ. ಅದಾದಮೇಲೆ ನಾವು ರೋಸ್ ತೊಗೊಂಡು ಹೊರಟ್ವಿ ಒಳಗಡೆ. ನಮ್ಮ ಮನೆಯವರು ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ ಅಂತ ಹೇಳಿದರು ಅಲ್ವಾ. ಸೊ ಅದಾದಮೇಲೆ ಓಕೆ, ಅವ್ರಿಗೋಸ್ಕರ ವೆಯ್ಟ್ ಮಾಡೋಣ ಅಲ್ವಾ, ಆಮೇಲೆ ನಾವು ಮುಂದೆ ಹೋಗ್ಬಿಟ್ರೆ ಅವ್ರು ಬರೋಕ್ಕೆ ಸರಿಯಾಗಲ್ಲ ಆಮೇಲೆ ಅಂತ ವೆಯ್ಟ್ ಮಾಡೋಣ ಅಂತ ಇಲ್ಲೇ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡ್ವಿ. ಅದಾದಮೇಲೆ ಅವರು ಕಾರ್ ಪಾರ್ಕಿಂಗ್ ಮಾಡಿ ಬಂದರು. ಬಂದಮೇಲೆ ನಾವೆಲ್ಲ ಒಳಗಡೆ ಹೋಗೋಕ್ಕೆ ಅಂತ ಹೊರಟ್ವಿ ಅಲ್ಲಿಂದ. ಆಯ್ತು ಚಿನ್ನಪ್ಪ, ಬಂಗಾರಿ. ಚೆನ್ನಾಗಿದೆ ಅಲ್ಲ. ಸೊ ಇಲ್ಲಿ ನಿಶಬ್ದವಾಗಿರಿ ಅಂತ ಹಾಕಿದ್ದಾರೆ, ಹಾಗಾಗಿ ನಾನು ಈ ಲಾಗಲ್ಲಿ ಈ ಪ್ಲೇಸಲ್ಲಿ ತುಂಬ ಮಾತಾಡಲ್ಲ. ಕ್ಯೂ ಸಿಸ್ಟಮಾ?
ನೋಡಿದ್ರಿ ಅಲ್ವಾ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಸ್ಮಾರಕನ. ತುಂಬ ಚೆನ್ನಾಗಿತ್ತು, ಏನೋ ಒಂಥರ ಖುಷಿ ಆಯಿತು ನೋಡಿದ್ದು. ಅದಾದಮೇಲೆ ಪಕ್ಕದಲ್ಲೇ ಪಾರ್ವತಮ್ಮ ಅವ್ರದ್ದನ್ನ ಹಾಕಿದ್ದಾರೆ. ಫೋಟೋ ತೆಗಿಲಮ್ಮ, ಫೋಟೋ ತೆಗಿಯೋಣ. ಅಲ್ಲೆಲ್ಲ ನೋಡ್ಕೊಂಡು ಫೋಟೋ ಎಲ್ಲ ತಗೊಂಡ್ವಿ. ಇಲ್ಲೆಲ್ಲ ವಾಟರ್ ಇರುತ್ತೆ, ಸೊ ವಾಟರ್ನ ರಿಮೂವ್ ಮಾಡಿದ್ದಾರೆ ಅಷ್ಟೇ. ವಾಟರ್ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ರಾಜ್ಕುಮಾರ್ ಸರ್ದು ಸ್ಮಾರಕ ಇದೆ, ಅಲ್ಲೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿದ್ವಿ, ಫೋಟೋ ಎಲ್ಲ ತೊಗೊಂಡ್ವಿ ನಾವು. ಸೊ ಇಲ್ಲೆಲ್ಲ ನೀರು ತುಂಬ ಚೆನ್ನಾಗಿತ್ತು ಹೋದ ಸಲ ಬಂದಾಗ, ಯಾಕಂದ್ರೆ ವಾಟರ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಸೊ ನೋಡಿದ್ರಲ್ಲ ಪುನೀತ್ ರಾಜ್ಕುಮಾರ್ ಸರ್ದು ಎಲ್ಲರ ಸ್ಮಾರಕನೂ ನೋಡ್ಕೊಂಡು ಫೈನಲಾಗಿ ನಾವು ಬಂದಿದ್ದೆ ಅಂಬರೀಷ್ ಸರ್ ಅವ್ರ ಸ್ಮಾರಕನ ನೋಡೋಣ ಅಂತ. ಸೊ ಅದು ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಸ್ಮಾರಕ ಪಕ್ಕದಲ್ಲೇ ಇದೆ, ಕಂಠೀರವ ಸ್ಟೇಡಿಯಂ, ಅದನ್ನು ನೋಡೋಣ ಅಂತ ಎಲ್ಲರೂ ಹೊರಟ್ವಿ. ಬರ್ತಾರೆ ಅದೇ ಅಲ್ಲಿ ನೋಡ್ಕೊಂಡು ಆಮೇಲೆ ಲಾಸ್ಟಿಗೆ ನಿಧಾನಕ್ಕೆ ಈ ಕಡೆ ಬರ್ತಾರೆ. ಬಂದು ಅಂಬರೀಷ್ ಸರ್ ಅವರ ಸ್ಮಾರಕ. ಸೊ ಎಂಟ್ರೆನ್ಸ್ ಬಂದು ಈ ಥರ ಇದೆ. ಇಲ್ಲಿ ಎಂಟ್ರಿ ಮಾತ್ರ ತುಂಬ ಚೆನ್ನಾಗಿದೆ, ಸರ್ನ ನಿಲ್ಲಿಸಿದ್ದಾರೆ. ಸೊ ಅಲ್ಲಿ ನಾನು ನಮ್ಮ ಪಾಪದು ಫೋಟೋನ ತಗೊಂಡೆ, ಅಲ್ಲಿ ನಿಲ್ಲಿಸ್ಕೊಂಡು ತುಂಬ ಚೆನ್ನಾಗಿ ಬಂತು ಫೋಟೋ. ಏನು ಅವ್ರ ಜೊತೆನಾ? ಸೊ ಇದನ್ನ ನೋಡ್ಕೊಂಡು ಹೊರಡ್ತಾ ಇದ್ದೀವಿ. ಬಿದ್ರೆ ಹಂಗೆ ಬೀಳೋದು, ಹೆಂಗ್ ಬೀಳ್ತೀನೋ ಗೊತ್ತಿಲ್ಲ. ಅಪ್ಪಾಜಿದು ಅದೇ ಅಲ್ಲೇನೋ ಹೊಸ್ದಾಗಿ ಮಾಡ್ತವ್ರಲ್ಲ, ಐ ಥಿಂಕ್ ಅದೇನಾದ್ರು ಮ್ಯೂಸಿಯಂ ಥರ ಏನೋ. ಹ್ಞೂ, ಇದು ನಾವು ಬಂದಾಗ ಮಾಡ್ತಾ ಇದ್ರು ತಾನೇ. ನಾವೊಂದು ಸುಮ್ಮನೆ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ, ಬಾ ಒಳಗಡೆ ಹೋಗಲ್ಲ ಅಂತ ಬಂದ್ವಲ್ಲ, ಏನು ಮಾಡಿರಲೇ ಇಲ್ಲ. ಹಂಗೆ ಹಂಗೆ ಹೋಗ್ಬೇಕು. ಹೋಗ್ತಾ 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 ಚೆನ್ನಾಗಿ ಮಾಡ್ತೀವಿ. ಹೆಂಡ್ತಿ ಅಂಬರೀಷ್
ಅಲ್ಲಿ ಇಟ್ಕೊಂಡು ಕೊಡ್ಸಿ. ದಿನ ಒಳ್ಳೆ ಜಾತ್ರೆ ಥರ ನಡೆಯುತ್ತೆ. ಬೇರ್ಕೊಳ್ಬೇಕು ಅಂತ ತಾಳತಿ ವೇಲ ಇವಾಗೇನು ಬೇಡ, ಇದಾವೆ ಸಾಕು. ಏನು ತಗೊಳೋದು? ಹೋದ್ಸಲ ಬಂದಾಗ ದೊರೆ ಫೋನಿಗೆ, ನನ್ನ ಫೋನಿಗೆ ಪೌಚ್ ಹಾಕಿಸ್ಕೊಂಡು ಹೋಗಿದ್ವಿ. ನನಗೊಂದು ಜೊತೆ ಕೊಡ್ಸು ಚಿನ್ನಿ. ಅಲ್ಲೆಲ್ಲ ಉಳ್ಕಡಿ ಥರ ಆಗಿತ್ತು ಅಂತ ಇಮ್ಡಿ ಹತ್ರ ಅಲ್ಲೇ ಕಾಣಿಸ್ತೈತೆ ನೋಡ್ರಿ. ಇದಾ ಹಾಂ ಇದಾ ಹಾಂ. ಚಿನ್ನಿ ಅವು ಹಚ್ಚಕ್ಕೆ ಬಟ್ಟ ಕೊಟ್ಟವನೆ. ನಿನಗೇನೋ ತಂದ್ಕೊಂಡಿದೀಯಾ ತ್ರಿಪುರ ಸುಂದ್ರಂಗೆ? ಸೊ ಫೈನಲ್ ಆಗಿ ನಾವು ಎಲ್ಲ ಹಾಗಾಗಿ ಊಟ ಎಲ್ಲ ಪಾರ್ಸಲ್ ಅಪ್ಪಾಜಿನೂ ಸೇರಿಸ್ಕೊಂತ ಬಿಡು. ಮನೆ ರೋಡಿಗೆ ರೀಚ್ ಆದ್ವಿ. ಇಲ್ಲ ಯಾವ ಕಡೆ ಬರಕೈತಿರ್ಲಿಲ್ಲ ಇಲ್ಲಿ ಬಂದ್ರೆ ಸೌದಾಯ್ತದ. ಅದೇನೋ ಅಂತಾರಲ್ಲ, ಅವ್ರು ನೋಡ್ತಾರೆ ಅಂತ ಊಟ ಮಾಡೋದು ಬಿಡಕ್ಕಾಯ್ತದ? ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡೋದಕ್ಕೆ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನಗೆ ತುಂಬ ಹೊಟ್ಟೆ ಹಸ್ತಿತ್ತು, ಊಟ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.